ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಆಮೇಲೆ ಎಂಡಲ್ಲಿ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ಇವತ್ತು ನಾನು ಯಾವುದನ್ನು ವರ್ಕ್ ಹಾಕೋದಾಗಲಿ ಕುಚ್ಚು ಹಾಕೋದಾಗಲಿ ಯಾವುದು ತೋರಿಸ್ತಾ ಇಲ್ಲ. ನಾನು ಇನ್ನೊಂದು ನನ್ನ ಬ್ಲೌಸ್ ಮೇಲೆ ವರ್ಕ್ ಹಾಕಿದ್ದೀನಿ, ಅದನ್ನು ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನು ಈ ಥರ ಒಂದು ವರ್ಕ್ ಹಾಕ್ಕೊಂಡಿದ್ದೀನಿ. ಪ್ಲೇನ್ ಗ್ರೀನ್ ಕಲರು, ಇದು ಮೆಹಂದಿ ಗ್ರೀನ್ ಬರುತ್ತಲ್ಲ ಅದರ ಮೇಲೆ. ನನ್ನ ಸೀರೆ ಇದು ಕೋಚಂಪಲ್ಲಿ ಸೀರೆ ಇತ್ತು, ಹಳೆ ಸೀರೆ. ಅದ್ರ ಮೇಲೆ ಬ್ಲೌಸ್ ಎಲ್ಲ ಹಳೇದಾಗಿತ್ತು ಅಂತ ನಾನು ಇದನ್ನು ಹೊಸದಾಗಿ ಮತ್ತೆ ರೆಡಿ ಮಾಡ್ಕೊಂಡಿದ್ದೀನಿ. ಗ್ರೀನ್ ಕಲರು, ಆಮೇಲೆ ಈ ಥರ ವೈಟ್ ಇತ್ತು. ನಾನು ಅದ್ರ ಕಾಂಬಿನೇಷನ್ ಮಾಡಿಕೊಂಡು ವೈಟ್ ಆ್ಯಂಡ್ ಗ್ರೀನ್ನ ಹಾಕ್ಕೊಂಡಿದ್ದೀನಿ. ಈ ವರ್ಕಿಗೆ ಏನಂತ ಅಂತಾರೆ ಅಂದರೆ, ಇದಕ್ಕೆ ನಮ್ಮ ಸೈಡು ಸಿಂಧಿ ಸ್ಟಿಚ್ಚು ಅಥವಾ ಸಿಂಧಿ ವರ್ಕ್ ಅಂತ ಕರೀತಾರೆ. ಇದು ಫುಲ್ಲು ನಾನು ಬ್ಲೌಸ್ ಮೇಲೆಲ್ಲ ಹಾಕಿರೋದು ಸಿಂಧಿ ವರ್ಕ್ ಹಾಕಿದ್ದೀನಿ, ವರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಸ್ಲೀವ್ಸ್ಗೆ ಹಾಕ್ಕೊಂಡಿದ್ದೀನಿ. ಈ ಥರ ಕೊನೆಗೆ ಸ್ಲೀವ್ಸ್ ಎಂಡಲ್ಲಿ ಈ ಥರ ಬಾಕ್ಸ್ ಥರ ಮಾಡಿಕೊಂಡು ಮೂರು ಬಾಕ್ಸ್ ಮಾಡಿಕೊಂಡು ಇಲ್ಲಿ 2 ಸಿಂಧಿ ವರ್ಕು, ಆಮೇಲೆ ಮಧ್ಯದಲ್ಲಿ ಮಿರರ್ ವರ್ಕ್ ಹಾಕಿದ್ದೀನಿ. ಇದು ಮಿರರ್ ವರ್ಕ್ ಇದೆ. ಈ ವರ್ಕ್ ಸುತ್ತಲೂ ನಾನು ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಚೈನ್ ಸ್ಟಿಚ್ಚೇ ಇದೆ. ಆಮೇಲೆ ಈ ಬ್ಲೌಸ್ ಎಂಡಲ್ಲಿ ನಾನು 2 ಲೇಯರು ಚೈನ್ ಸ್ಟಿಚ್ ಹಾಕ್ಕೊಂಡು, ಒಂದು ಇದು ಬೀಡ್ಸ್ ಬರುತ್ತಲ್ಲ ಗೋಲ್ಡ್ ಶುಗರ್ ಬೀಡ್ಸು, ಆ ಶುಗರ್ ಬೀಡ್ಸು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಡೋರಿ ವರ್ಕ್ ಹಾಕ್ಕೊಂಡಿದ್ದೀನಿ. ಅಂದರೆ ಸೀರೆಯಲ್ಲಿ 2 ಕಲರ್ ಇರೋದ್ರಿಂದ ನಾನು ಈ 2 ಕಲರ್ನ ಇಲ್ಲಿ ಹೈಲೈಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಮತ್ತೆ ಒಂದು ಶುಗರ್ ಬೀಡ್ಸು ಮತ್ತು 2 ಚೈನ್ ಹಾಕ್ಕೊಂಡು ಈ ಥರ ಬಾಕ್ಸ್ ಮಾಡ್ಕೊಂಡಿದ್ದೀನಿ. ಮುಂಚೆ ಬಾಕ್ಸ್ ಮಾಡಿಕೊಂಡು ಈ ಬಾಕ್ಸ್ ಮಧ್ಯೆ ಒಂದೊಂದು ಬಾಕ್ಸಲ್ಲಿ ನಾನು ಒಂದು ಸಿಂಧಿಟ್ ಹಾಕಿ ಒಂದು ಮಿರರ್ ವರ್ಕು ಹಾಕ್ಕೊಂಡು ಇದೇ ರೀತಿ ಇದನ್ನು ಫುಲ್ ವರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಸೈಡಲ್ಲಿದೆಯಲ್ಲ, ಇದನ್ನು ಕೂಡ ನಾನು ಸಿಂಧಿಟ್ ಹಾಕಿ ವರ್ಕೆ ಹಾಕಿರೋದು. ಇದನ್ನು ಇನ್ನೊಂದು ಹೆಸರು, ಇದನ್ನು ಏನಂತ ಕರೀತಾರೆ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಸೈಡ್ ಮಾತ್ರ ಇದನ್ನು ನಾವು ಸಿಂಧಿ ವರ್ಕು ಅಥವಾ ಸಿಂಧಿ ಡಿಸೈನ್ ಅಂತ ಕರಿತೀವಿ. ಇದು ತುಂಬ ಚೆನ್ನಾಗಿ ಬರುತ್ತೆ ಹ್ಯಾಂಡ್ ವರ್ಕು ಹಾಕ್ಕೊಂಡ್ರೆ. ನೋಡಿ, ಇದೆಲ್ಲ ಇಳ್ಕಲ್ ಸೀರೆ ಮೇಲೆ, ಆ ಥರ ಸೀರೆ ಮೇಲೆ ಜಾಸ್ತಿ ಹಾಕ್ಕೋತಾರೆ, ಬಟ್ ಟ್ರೆಡಿಷ್ನಲಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಮತ್ತೆ ಇಲ್ಲಿ ಮೇಲೂ ಸ್ವಲ್ಪ ಇದೇ ರೀತಿ ಅಲ್ಲೊಂದು ಈ ಥರ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ಗೆ ಫುಲ್ ಸುತ್ತಲೆಲ್ಲ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಬ್ಯಾಕಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಇದನ್ನು ಹಾಕಬೇಕಾದ್ರೆ ವಿಡಿಯೋ ಮಾಡಿಲ್ಲ, ಯಾಕಂದರೆ ವಿಡಿಯೋ ಮಾಡ್ಕೊಂಡು ಹಾಕಬೇಕಂತ ತುಂಬ ಲೇಟ್ ಆಗುತ್ತೆ ಅಂತ ಹಾಗೆ ಮಾಡಿಲ್ಲ. ನಾನು ಮತ್ತೆ ನಿಮಗೆ ಈ ಥರ ಚಿಕ್ಕದು ಇದೆಲ್ಲ ಇದನ್ನು ಹಾಕಿ ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಂತೆ. ಈಗ ಜಸ್ಟ್ ನಾನು ಹಾಕಿರೋದು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಸೈಡಲ್ಲಿ ಈ ರೀತಿ ಫುಲ್ ಬಂದಿದೆ ನೋಡಿ, ಎಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ ಇದು. ಈ ವರ್ಕು ನಾನು ಅದೇ ಸ್ಲೀವ್ಸ್ಗೆ ಯಾವ ರೀತಿ ಮಾಡ್ಕೊಂಡಿದ್ದೀನಲ್ಲ ಅದೇ ರೀತಿ ಸೇಮ್ ಇಲ್ಲಿ, ಬಟ್ 3 ಲೈನು ಈ ಥರ ಬಾಕ್ಸ್ ಮಾಡ್ಕೊಂಡಿಲ್ಲ. ಇಲ್ಲಿ ಬ್ಯಾಕ್ ಸೈಡಲ್ಲಿ ಸ್ವಲ್ಪನೇ ಇರಲಿ ಅಂತ ಒಂದೇ ಲೈನಲ್ಲಿ ಈ ರೀತಿ ಹಾಕ್ಕೊಂಡು, ಇದು ಮಿರರ್ ವರ್ಕು ಪ್ಲಸ್ ಸಿಂಧಿಟ್ ಹಾಕಿ ಈ ಕಸೂತಿನ ನಾನು ಇದ್ರ ಮೇಲೆ ಹಾಕಿದ್ದೀನಿ. ಇದು ಬ್ಯಾಕ್ ಸೈಡು. ಆಮೇಲೆ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಇದೆ ಅಂತ ಅಂದ್ಕೊಂಡು ಈ ರೀತಿ ಒಂದೊಂದು ಬುಟ್ಟ ಹಾಕ್ಕೊಂಡಿದ್ದೀನಿ. ನೋಡಿ, ಫುಲ್ಲು ಈ ರೀತಿ ಮಾಡ್ಕೊಂಡಿದ್ದೀನಿ. 2 ಸ್ಲೀವ್ಸ್ಗೆ ಸೇಮ್ ಈ ರೀತಿಯೇ ವರ್ಕ್ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಇದು ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಫ್ರಂಟಲ್ಲಿ ಈ ರೀತಿ ಸ್ವಲ್ಪ ಈ ರೀತಿ ಹಾಕ್ಕೊಂಡಿದ್ದೀನಿ. ಸೇಮ್ ಬ್ಯಾಕ್ ಸೈಡ್ ಹೇಗಿದೆಯೋ ಹಾಗೆ ಫ್ರಂಟಲ್ಲಿನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಇದನ್ನು ನಿಮ್ಗೆ ಯಾವ ನೆಕ್ ಹಾಕ್ಕೋತೀರೋ ಆ ನೆಕ್ ಪ್ಯಾಟರ್ನ್ಗೂ ನೀವು ಇದನ್ನು ಹಾಕ್ಕೋಬೋದು. ಎಷ್ಟು ಚೆನ್ನಾಗಿ ಬಂದಿದೆ.
ಇದೇ ರೀತಿ ವರ್ಕು ನಿಮಗೂ ಯಾರಿಗಾದರೂ ಹಾಕಿ ಕೊಡಬೇಕು ಅಂದರೆ ನಾನು ಕಮೆಂಟ್ ಮಾಡಿ ತಿಳಿಸಿ ಹಾಕ್ತೀನಿ. ಇಲ್ಲ ಅಂದರೆ ನಮಗೆ ಇದನ್ನು ಯಾವ ರೀತಿ ಹಾಕಬೇಕು ಅಂತ ಹೇಳ್ಕೊಡಿ ಅಂತ ನೀವು ಕಮೆಂಟ್ ಮಾಡಿ ಹೇಳಿದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇಲ್ಲಿವರೆಗೂ ಯಾವ್ಯಾವ ಬ್ಲೌಸ್ ಎಲ್ಲ ತೋರಿಸಿದ್ದೀನಲ್ಲ ಅದನ್ನೆಲ್ಲನೂ ನಾನು ನಿಮಗೆ ಒಂದೊಂದು ವಿಡಿಯೋ ಮಾಡಿ ಹಾಕ್ತೀನಂತೆ ಸಿಂಪಲ್ಲಾಗಿ. ಯಾಕಂದರೆ ಬ್ಲೌಸ್ ವರ್ಕು ಟೈಮ್ ಜಾಸ್ತಿ ತಗೊಳ್ಳೋದ್ರಿಂದ ಫುಲ್ ವಿಡಿಯೋ ಮಾಡಿ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನನಗೆ ನನ್ನ ಟೈಮ್ ಇದ್ದಾಗ ನಾನು ಚಿಕ್ಕದಾಗಿ ಈ ರೀತಿ ಇದನ್ನು ಆಮೇಲೆ ಈ ಮಿರರ್ ವರ್ಕು ಯಾವ ರೀತಿ ಹಾಕೋದು ಅಂತ ಸಿಂಪಲ್ಲಾಗಿ ಹೇಳ್ಕೊಡ್ತೀನಂತೆ. ಆಮೇಲೆ ಈ ಬ್ಲೌಸ್ ವರ್ಕ್ ಮಾಡಬೇಕಾದ್ರೆ ಇದನ್ನು ಯಾವ ರೀತಿ ಬ್ಲೌಸ್ ಮೇಲೆ ಪ್ರಿಂಟ್ ಮಾಡ್ಕೋಬೇಕು, ಯಾವ ರೀತಿ ಅಳತೆ ತೊಗೊಂಡು ಹಾಕ್ಕೋಬೇಕು ಅದನ್ನೆಲ್ಲನೂ ನಾನು ನೆಕ್ಸ್ಟ್ ಮುಂದೆ ಬರೋ ವಿಡಿಯೋದಲ್ಲೆಲ್ಲ ಹಾಕ್ತೀನಿ. ಈಗ ನನಗೆ ಸ್ವಲ್ಪ ಟೈಮ್ ಇಲ್ಲ ಅಂತ ಹೇಳಿ ನಾನು ಯಾವುದು ಹಾಕೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ನಾನು ಇದನ್ನು ಆಮೇಲೆ ಶೇರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇದು ನಿಮಗೂ ಯೂಸ್ ಆಗ್ಬೋದು. ಅಟ್ಲೀಸ್ಟ್ ಈ ಸ್ಟಿಚ್ ಬರೋರಿಗೆ ಈ ರೀತಿ ಬ್ಲೌಸ್ ಮೇಲೆ ಹಾಕೋಬಹುದು ಅಂತ ಐಡಿಯಾ ಆದರೂ ಬರಲಿ ಅಂತ ನಾನು ಇದನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ನಮ್ಮ ಸೈಡು ಉತ್ತರ ಕರ್ನಾಟಕ ಸೈಡ್ ಇರೋರಿಗೆಲ್ಲ ಈ ಸ್ಟಿಚ್ ಗೊತ್ತಿರುತ್ತೆ ಆಲ್ಮೋಸ್ಟು. ಅವರು ಈ ರೀತಿ ನೀವು ನಿಮ್ಮ ರೇಷ್ಮೆ ಸೀರೆ ಬ್ಲೌಸ್ ಮೇಲೆ ಇಲ್ಲಾಂದರೆ ಇಳ್ಕಲ್ ಸೀರೆ ಬ್ಲೌಸ್ ಮೇಲೆ ಈ ರೀತಿ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಿಮಗೂ ಯೂಸ್ ಆಗ್ಬೋದು ಅಂತ ಇದನ್ನು ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇದರಿಂದ ಅವ್ರಿಗೂ ಈ ರೀತಿ ನಾವು ಹಾಕ್ಕೋಬೋದು ಅಂತ ಯೂಸ್ ಆಗ್ಬೋದು ಅಷ್ಟೇ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನು ಬೇರೆ ಬ್ಲೌಸ್ ತೋರಿಸ್ತೀನಿ. ಆಮೇಲೆ ಅದ್ರ ಮೇಲೆ ಹಾಕಿರೋ ವರ್ಕ್ನು ಒಂದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ನನಗೆ ಸ್ವಲ್ಪ ಟೈಮ್ ಬೇಕು. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.